ಚಾಲು ಆತ್ ನೋಡು ಫೋನ್. ಏನಾರ ಒಟ್ಟು ಚಲೋ ಚಲೋ ಅಡ್ಗೆ ಮಾಡೋದು ಕಲಿಬೇಕು ನಾನು. ಅದ ಅನ್ನ ಬ್ಯಾಳಿ ಸಾರು ಪಲ್ಯ ಇದ ತಿಂದು ತಿಂದು ಬ್ಯಾಸ್ರ ಎದ್ದೋಗ್ಬಿಡತ್ ಬಿಡೋತಾಗ. ಏನ್ ಮಾಡ್ಲಿ ಯಾಕ? ಏನಾತ್ಲಿ ಸಂಕ್ರಿ ಹಂಗೆ ಕುದ್ರಾಡ ಕುಂತಿ? ಏನಾತ ಯಾಕ? ನೀ ಅಡ್ಗಿ ಮಾಡು ಬ್ಯಾಡ ಅನ್ನಂಗಿಲ್ಲ. ಅದ್ರ ಫೋನ್ಯಾಗ ನೋಡಿ ಮಾಡಕ್ ಹೋಗ್ಬೇಡ. ನಾ ಈಗ ಹೇಳಿ ನೋಡು, ಅಲ್ಲಿ ಮನಾರ್ ಭಾಂಡೆ ತಿಕ್ಕಾಕಿಟ್ಟಿ ನೀನು. ಮತ್ತ ಅದ್ರಾಗ ನಾ ಆ ಅಡ್ಗಿ ಮಾಡೋದ್ ಕಲಿಬೇಕು, ನಾ ಈ ಅಡ್ಗಿ ಮಾಡೋದ್ ಕಲಿಬೇಕು ಅಂತ ಅವು ಒಂದ್ ಕುಟ್ರಿ ಬಾಂಡೆ ಜೋಡಿಸಿಟ್ಟು ಬಿಡ್ತಿ. ನಾನೇ ನಿಮ್ಮ ಮನೆ ಬಾಂಡೆ ತಿಕ್ಕಾಕ ಬಂದಂಗಾಗೈತವ. ಬಂದ್ ಬಾಂಡೆ ತಿಕ್ಕು ಬಾಂಡೆ ತಿಕ್ಕು ಬಾಂಡೆ ತಿಕ್ಕು. ಫ್ರಿಜ್ ಒರ್ಸು ನೀನು ಬಾಂಡೆ ತಿಕ್ ಬಾ. ಏ ಸಂಕ್ರಿ ಹಂಗ್ಯಾಕ್ಲೆ ಮಾಡಿ? ಅದ ಫೋನ್ಯಾಗ ನೋಡಿ ಮಾಡ್ದಾಗ ರುಚಿ ರುಚಿ ಏನಾರ ಮಾಡ್ದಾಗ ಬೈ ಮಿಸ್ಟೇಕ್ ಅದ ಏನಾರ ಚಲೋ ಆಗ್ಬಿಡ್ತು ಅಂದ್ರ ಡಬ್ರಿನ ನೆಕ್ಕಿ ನೆಕ್ಕಿ ತಿಂತಿರ್ತಿ, ಬಾಂಡೆ ತಿಕ್ಕಾಕೊಲ್ಲನು? ಯಾಕ ನಿನ್ನೆ ಅದ ಎಂತದ ರಸ್ಮಲೈ ಮಾಡ್ತೀನಿ ಅಂತ ಹೇಳಿ ಮಾಡಕ್ ಹೋಗಿ ಹಾಲು ಒಡ್ದು ಅದು ಇದು ಬಾಂಡೆ ಮುಸ್ರಿ ಅದು ಬರ್ಲಿಲ್ಲ, ನಾವು ಮಾಡಿ ತಿನ್ಲಿಲ್ಲ. ಸುಮ್ಕ ಅಷ್ಟೊಂದು ಹಾಲೆಲ್ಲ ಹಾಳು ಮಾಡಿದಿ. ಅವ್ ನೋಡಿದ್ರೆ ಮನಾರ್ ಬಾಂಡೆ ಬಿದ್ದಾವ್. ನೋಡ್ಕ ನನ್ ಕೈ ಬಾಂಡೆ ತಿಕ್ಕಾಗಂಗಿಲ್ಲ. ಬಾ ನೀ ಬಾಂಡೆ ತಿಕ್ ಬಾ, ನಾ ಬೇಕಂದ್ರೆ ತೊಳಿತೀನಿ. ಲೀ ಸಂಕ್ರಿ ನಾನ್ ಸೌಕಾರ ಏನವಲೇ, ನಾ ಅಂಗಳ ಬಗಲ್ದಾಗ ಕುಂತು ಬಾಂಡೆ ತಿಕ್ಬೇಕಾ? ಏ ಸರಿ ಅನ್ಸಂಗಿಲ್ಲ. ಸರಿ ಅನ್ಸಂಗಿಲ್ಲ. ಮತ್ ಬಾಂಡೆದಾಗ ಇರತ್ ತಿಂತಿ, ಪ್ಲಾಸ್ಟಿಕ್ ನಾಳೆ ತಿನ್ನಲ್ಲ. ನೋಡಕ ನಾ ಈಗ ಹೇಳೇನಿ, ಕೆಲಸ ಮಾಡಂಗಿಲ್ಲ ಅಂತೇನಿಲ್ಲ, ಮಾಡ್ತಾನಿ, ಕೆಲಸ ಎಲ್ಲ ಮಾಡ್ತಾನಿ. ಆದ್ರ ನನ್ ಕೈಯಿಂದ ಬಾಂಡೆ ಅರಿಬಿ ಕಸ ಕಲ್ಲ ಮಾತ್ರ ಮಾಡಕ್ಕಾಗಂಗಿಲ್ವಾ? ದಿನ ಒಂದಕ್ಕೂ ಮಾಡಂದ್ರ ಮಾಡಿ ಸಾಯದ ಆಗೈತಿಲ್ಲಿ. ಈಗ ಏನ್ ಮಾಡ್ಬೇಕ್ಲೆ? ನಾ ಮಾಡಕ್ ಆಕತನು ಒಂದು ಯಾವ್ದ್ರ ಕೆಲಸದಕ್ಕಿನ ಹುಡುಕು, ಓಟ ಚಲೋ ಪಗಾರ ಕೊಟ್ಟು ಇಟ್ಕ. ಆಕಿ ಏನ್ ಮಾಡಿದ್ರು ಬಾಯಿ ಮುಚ್ಕೊಂಡು ಕುಂದ್ರು. ಅದು ಚೊಚ್ಚಾಗಿಲ್ಲ ಇದು ಚೊಚ್ಚಾಗಿಲ್ಲ, ಅದು ಯಾಕೆ ಹಂಗ ಇದು ಯಾಕೆ ಹಿಂಗ? ಆಕಿ ನನ್ನ ಗಂಡನ ಮೇಲೆ ಕಣ್ಣಾಕ್ ಬಿಡ್ತಾಳೆ ಏನ ಅನ್ನೋದು ಬಿಡು. ನಾ ಹೇಳ್ತೀನಿ ನೋಡಕ, ನೀನ್ ಬಾಂಡೆ ತಿಕ್ಕು, ಇಲ್ಲಾಂದ್ರೆ ಯಾರನ್ನಾರ ಕೆಲ್ಸಕ್ಕೆ ಹಚ್ಕ. ಅಲ್ಲಲೇ ನಮ್ಮೂರಾಗ ಯಾರು ಬರಂಗಿಲ್ವಾ ನಮ್ಮನೆಗ್ ಬಾಂಡೆ ತಿಕ್ಕಾಕ. ಮತ್ತ ತಲೆ ಹಿಡಿಸಿ ಮೊಸರು ಗಡಿಗೆ ಮಾಡಿದ್ರೆ ಯಾರು ಬರ್ತಾರ? ಯಾರು ಬರಂಗಿಲ್ಲ. ನೋಡಕ ನನ್ ಕೈಲಿ ಬಾಂಡೆ ಎಲ್ಲ ತಿಕ್ಕಕ್ ಆಗಂಗಿಲ್ಲ. ನಿಮ್ ಮನೆಗೆ ಬಾಂಡೆ ತಿಕ್ಕಿ ತಿಕ್ಕಿ ನನ್ ಕೈ ರೇಖೆಲ್ಲ ಅಳಸೋದು. ಅಲ್ಲಲೇ ಇವತ್ತು ಕಾಪ್ಸಿಕಮ್ ಮಸಾಲೆ ಮಾಡಕುಂತ ನಾನು, ಅದು ಕರೆಕ್ಟ್ ಆಕೈತಿ, ನಂಗೆ ಗೊತ್ತಾಗೈತಿ. ಇವು ಕರ್ದೇನ್ ಬಾಂಡೆ ಜಾಸ್ತಿ ಬೀಳಂಗಿಲ್ಲ. ಏನ ಈ ಒಂದೆರಡು ದಿನ ನೀನ ತಿಕ್ಕ, ಪಕ್ಕದೂರಿಂದ ಯಾರ ಬರ್ತಾರೆ ನಾ ಕೇಳ್ತಾನೆ. ಕೇಳು. ಅವರು ಕ್ಯಾಪ್ಸಿಕಮ್ ಮಸಾಲ ಅಂದ್ರೆ ಏನು ಲೇ? ಕ್ಯಾಪ್ಸಿಕಮ್ ಮಸಾಲ ಅಂದ್ರ ಡೊಣ್ ಮೆಣಸಿನ್ಕಾಯಿಲೇ. ನಂಗೆ ಈಗ ಗೊತ್ತಾತ. ಅದ್ರಾಗ ಎಂತೆಂತ ಪುಡಿಗಳು ಹಾಕಿ ಏನೇನ ಮಾಡಕುಂತಾಳಾಕಿ. ಮೊಸರ ಕೇಳ ಮತ್ತೆ ಏನೇನವ ಪ್ರೇಸ್ ಕ್ರೀಮ್ ಅಂತ ಎಣ್ಣೆ ಹಾಕಿದ್ಲ. ನಾನು ಮಾಡ್ತೀನಿ, ಮಸ್ತ್ ರುಚಿ ಆಕೈತಿ. ಹೌದಾ? ಮಾಡು ಒಟ್ಟು ಜಾಸ್ತಿನ ಮಾಡು, ರುಚಿ ಆದ್ರ ತಿನ್ನೋನು, ಇಲ್ಲಂದ್ರ ಮಾವು ಕೊಟ್ಟು ಬಿಡೋನು. ಮತ್ತ ಹಂಗ ಮಾಡುದು. ಹೋಗು ಬಾಂಡೆ ತಿಕ್ಕೋಗು. ಸರಿ ರೇಣಿ. ಏನ್ರಿ? ಏನ್ ಮಾಡಕುಂತಿ? ಏನಿಲ್ರಿ, ಅದ್ ಎಂತದ ಅಡಿಗೆ ಮಾಡದ್ ಕಲಿಯಾಕುಂತಾನ ಫೋನ್ ನೋಡಿ. ಈಟ್ ದಿನ ಅದು ಫೋನ್ ನೋಡಿ 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 ರೀಲ್ಸ್ ಮಾಡಿದಿ, ಅದು ಇದು ಎಂತೆಂತವೋ ಎಲ್ಲ ಮಾಡಿದಿ. ಈಗ ಅಡ್ಗೆ ಹಿಡ್ದೇನು? ನೋಡ್ಲಿ ರೇಣಿ, ದಿನಸಿ ಸಾಮಾನ ಹಾಳು ಮಾಡ್ಬೇಡ. ಮನ್ನಿ ಅದು ಎಂತದ ಮಾಡಿದ್ದಿಲ್ಲ, ಏನದು? ಅದ್ರ ಹೆಸರು ನೆನಪು ಬರವಲ್ತು ನೋಡು. ವೆಜಿಟೇಬಲ್ ಫ್ರೈಡ್ ರೈಸ್ ಅಂತ ಮಾಡಿದ್ದಿಲ್ಲ? ಹೌದು. ಅದ್ರಾಗ ಎಷ್ಟೊಂದು ತರಕಾರಿ ಹಾಕಿ ಎಷ್ಟು ರುಚಿಯಾಗಿ ಮಾಡ್ತಾರ. ಹೊರಗ ನೀ ಮಾಡಿ ಆ ಫ್ರೈಡ್ ರೈಸ್ ತಿನ್ನಕ್ ಆಗ್ವಲ್ತು ಅಂತ ನಾಯಿಗೆ ಹಾಕಿದ್ರೆ ಅದ್ ನಾಯಿನೂ ತಿನ್ಲಿಲ್ಲ, ಗೊತ್ತನ? ಅಂತ ಅಡ್ಗೆ ಮಾಡ್ತೀನಿ ನೀನು. ನೋಡ್ರೇಣಿ, ನಿಂಗೆ ಏನ್ ಬರ್ತದಲ್ಲ ಇಷ್ಟ ದಿನ ಏನ್ ಮಾಡಿಲ್ಲ ಅದ ಮಾಡು. ಅದನ್ ಬಿಟ್ಟು ಫೋನ್ಯಾಗ ನೋಡಿ ಮಾಡ್ತೀನಿ ಅಂತ ಮನೆಗಿನ ದಿನಸಿ ಹಾಳು ಮಾಡಿದಿ ಅಂತ ಇಟ್ಕೋ, ಕತ್ತರ್ಸ್ ಹಾಕ್ಬಿಡ್ತಾನಿ. ಏನ್ ಕತ್ತರಿಸ್ತೀರಿ? ಈರುಳ್ಳಿ, ಮೆಣಸಿನ್ಕಾಯಿ, ಟಮಾಟಿ, ಆಲೂಗಡ್ಡಿ ಕತ್ತರಿಸ್ತೀರಾನ? ಈಗ ಮೊದ್ಲಿ ನಂಗೆ ಯಾರು ಮನೆಯಾಗಿಂದ ಮಾಡಿ ತಿನ್ನಂಗಿಲ್ಲ ಬಿಡ್ರಿ. ಫೋನ್ಯಾಗ ನೋಡಿ ರುಚಿ ರುಚಿಯಾಗಿ ಮಾಡಿ ತಿಂತಾರ. ಅದೆಲ್ಲ ನಿಮ್ಗೆ ಗೊತ್ತಾಗಂಗಿಲ್ಲ. ನಾ ಏನ್ ಮಾಡ್ತೀನಲ್ಲ ಸುಮ್ನೆ ತಿನ್ಬೇಕು. ಹೌದು ಮಾವ, ಹೌದು. ಲೇ, ಬರೀ ತಿನ್ನೋದು ಉಣ್ಣೋದು ಅಷ್ಟ ವಿಚಾರ ಮಾಡ್ತೀಯಲ್ಲ, ಈಗ ಏನ್ ಬಂತು ಗೊತ್ತನ? ಏನ್ ಬಂತು? ಮಬ್ಬ ಶಿಖಾಮಣಿ, ಶ್ರಾವಣ ಬಂತ್ಲೆ ಊರ್ ಮಂದಿನ ಮನಿ ಎಲ್ಲ ಸ್ವಚ್ಛ ಮಾಡಕುಂತಾರ. ನಿನಗೇನ್ ಬಂದೈತ ಶಟ್ರೋಗ ಮನಿ ಸ್ವಚ್ಛ ಮಾಡಾಕ? ಮನಿ ಸ್ವಚ್ಛ ಮಾಡಿ ನಡಿ. ಇದನ್ನ ಹೇಳೋ ಬದಲು ಮಾಡ್ಬಿಟ್ಟಿದ್ರೆ ಆಗೋಕಿತ್ತು. ಮಾಡ್ಬೇಕಿಲ್ಲ? ಲೇ, ನಾ ಗಂಡದಿನ್ಲೇ. ನಾನು ಎಂಟದಿನಿ. ನಾನು ಪತಿ ಪರಮೇಶ್ವರ. ನಾ ಸತಿ ಪಾರ್ವತಿ. ನಾನ್ ಮನಿ ಕೆಲಸ ಮಾಡ್ಬಾರ್ಲೆ. ಗಂಡ ಮಕ್ಳು ಮನಿ ಕೆಲಸ ಮಾಡ್ಬಾರ್ದು. ಇದನ್ನ ಎಲ್ಲಿ ಯಾವಾಗ ಎಷ್ಟೊತ್ತಾಗ ಯಾರು ಹೇಳಿದ್ದು? ನಮ್ಮಪ್ಪ ನಮ್ಮಜ್ಜ ಎಲ್ಲರೂ ಹೇಳ್ತಿದ್ರು. ಹೇಳಿ ನಿಮ್ಮಪ್ಪ ನಿಮ್ಮ ಅಜ್ಜನ್ ಕರೀರಿ, ನನ್ನ ಮುಂದೆ ಒಂದ್ಸಲ ಹೇಳಿ. ಇದು ಪಾಯಿಂಟ್ ಅಂದ್ರ. ಯಾಕ ನೀ ಲಾಯರ್ ಆಗ್ಬೇಕಿತ್ತಕ್ಕ. ಭಾರಿ ಮಸ್ತ್ ಮಾತಾಡ್ತೀನಿ ನೋಡಕ ನೀನು. ತಾಳ್ಕು ಲೇ ರೇಣಿ, ಅವ್ರಾಗ್ಲೇ ಸತ್ತು ಸ್ವರ್ಗದಾಗದಾರ್ಲೆ, ಅವ್ರನ್ನ ಹೆಂಗ್ ಕರೆಯಕತ್ತೈ? ಆಗಲ್ಲ, ಮತ್ತೆ ಮನಿ ಕೆಲಸ ಮಾಡ್ರಿ. ಹೌದೌದು. ನಾ ಮಾಡಂಗಿಲ್ಲ ಅಷ್ಟೇ. ನಾನು ಮಾಡಂಗಿಲ್ಲ. ರೇಣಿ, ದೊಡ್ಡ ಹಬ್ಬಲೇ ಇದು. ಮತ್ತೆ ನೀವು ಮಾಡಂಗಿಲ್ಲ ಅಂದ್ರ ನಾ ಯಾಕೆ ಮಾಡ್ಬೇಕು? ಆತೀಗ ಏನ್ ಕಮ್ಮಿ ಬಿದ್ದತಿ ಹೇಳು ಬೋಗಳು. ಏನಿಲ್ಲ, ಒಬ್ಬಕಿ ಕೆಲಸಕ್ಕೆ ಬೇಕು. ನಮ್ ಕೈಲಿ ಬಾಂಡೆ ಅರಿಬಿ ಕಸಕಲ್ ಮಾಡಕ್ಕಾಗಂಗಿಲ್ಲ, ಮನೆ ಸ್ವಚ್ಛ ಮಾಡಕ್ಕಾಗಂಗಿಲ್ಲ, ಡಬ್ಬಿ ತಿಕ್ಕಕ್ಕಾಗಂಗಿಲ್ಲ. ನಮಗ್ ಕೆಲಸಕ್ಕೆ ಬೇಕು. ಯಾರನ್ನಾರ ಕರ್ಕೊಂಬರ್ರಿ. ಆಕಿ ಮನಿನೆಲ್ಲ ಅಗತ್ಯ ಮಾಡ್ತಾಳ. ಬೇಕಂದ್ರೆ ನಾನು ಆಕಿಗ ಅಲ್ಲಿ ಕಸ ಐತಿ ಇಲ್ಲಿ ಕಸ ಐತಿ, ಅದನ್ನ ಸ್ವಚ್ಛ ಮಾಡು ಇದನ್ನ ಸ್ವಚ್ಛ ಮಾಡು ಅಂತ ಹೇಳ್ಕೊಡ್ತಾನಿ. ಹೌದೌದು, ನಮಗ್ ಕೇಳುದು 100% ಸತ್ಯ. ಹಾಗಲಕಾಯಿ ಬೇವಿನಕಾಯಿ ಸಾಕ್ಷಿ. ಈಗೇನೀಗ ಕೆಲಸದಕ್ಕಿ ಬೇಕು. ಬೇಕೇ ಬೇಕು, ಕೆಲಸದಕ್ಕೆ ಬೇಕು. ಲೇರಿಣಿ, ಇಷ್ಟು ದಿನದಾಗ ಒಂದು 10 ಜನರ ಕೆಲ್ಸಕ್ಕೆ ಕರ್ಕೊಂಡ್ ನಾನು ಒಬ್ರು ನಮ್ಮ ಮನೆ ಕೆಲಸ ಮಾಡಕ್ ಒಲ್ಲೆ ಅಂತಾರ. ಈಗ ಯಾರು ಬರ್ತಾರ್ಲಿ? ಪಕ್ಕದೂರಿಂದ ಕರೀರಿ. ಒಂದ್ 500 ರೂಪಾಯಿ ಬಸ್ ಚಾರ್ಜ್ ಕೊಡ್ತಾನಿ, ಬಂದ್ ಮಾಡಿ ಹೋಗು ಅಂತ ಹೇಳ್ರಿ. ಏನೋ ನಿಮ್ಮಪ್ಪ ಕೊಟ್ಟ ನೋಡಿ ಪೇಟಾನ 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನಿ. ಪೇಟಾನ ನಿಮ್ಮಪ್ಪಲ್ಲ, ನಮ್ಮಪ್ಪ ಕೊಟ್ಟಿದ್ದು. ಈ ಮನಿ ನಮ್ಮಪ್ಪಂದು. ಮಕದ ಮೇಲೆ ಬರ್ತಾನಿ, ಇದು ಮನಿ ನಂದು. ಜಾಗ ನಮ್ಮಪ್ಪಂದು. ನಮ್ಮಪ್ಪ ವರದಕ್ಷಿಣೆ ಕೊಟ್ಟಿದ್ದಾರ ಈ ಮನಿ ಕಟ್ಸಿದ್ದು. ನೋಡ್ರಿ, ಜಾಸ್ತಿ ಮಾತು ಬೇಡ. ನಾ ಹೇಳ್ತೇನಲ್ಲ, ಕೆಲಸದಕ್ಕಿನ ಕರ್ಕೊಂಬರ್ರಿ. ಅಲ್ಲಿ ಮಟ ನನ್ನ ಮನ್ಯಾಗ ಅಡಿಗೆನೂ ಮಾಡಂಗಿಲ್ಲ, ನಿಮಗ್ ತಿನ್ನಕ್ಕೂ ಹಾಕಂಗಿಲ್ಲ. ಮತ್ ನೀನು ಉಪಾಸನ ಶೆಟ್ಟಿತೀನ? ಫ್ರಿಜ್ನಾಗ ಮನಾರ್ ಅಡಿಗೆ ಐತಲ್ರಿ, ಅದನ್ನ ತಿಂತವಿ ಬಿಸಿ ಮಾಡಿ. ಆದ್ರೆ ಅಡಿಗೆ ಮಾಡಿ ತಿನ್ನಂಗಿಲ್ಲ ಅಷ್ಟೇ. ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ನಾನು. ಯಾಕ ನಿನ್ ಜೋಡಿ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ತಗೋ.
ಏನ್ರಿ ಕೆಲಸದಕ್ಕಿನ ಕರ್ಕೊಂಡ್ ಬರ್ತಿರೋ ಏನಿಲ್ವೋ? ಆ ತಡಿ ಯಾರ ಬರ್ತಾರೇನಾ ನೋಡ್ತಾನಿ. ಅಷ್ಟ ಮಾಡ್ರಿ, ಸುಮ್ನೆ ಕಾಲ್ ಕರ್ಕೊಂಡ್ ಜಗಳಕ್ ಬರ್ಕೊಂತ ತಗ. ಸಂಕ್ರಿ ನೋಡ್ಲೆ ನಿಮ್ಮವ ಕೆಲಸದಕ್ಕಿನ ಕರ್ಕೊಂಡ್ ಬರ್ತೀನಿ ಅಂದ. ಹೆಂಗೆ ಯಾಕ ನಿನ್ನ ಮುದ್ದು ಮಾತಾಡಿ ಗೆದ್ದೋರು ಯಾರಾದಾರನು? ನೀನು ಒಂಥರ ಮೀಸೆ ಇಲ್ಲದಿರೋ ಸಿಂಹಕ ಸಿಂಹ. ಯಪ್ಪ ದೇವ್ರೇ, ಮನೆ ಕೆಲಸ ಮಾಡಿ ಮಾಡಿ ನಡ ಅನ್ನೋದು ಬಿದ್ದೋತ್ ಹೋಗತ್ತಗ. ಯೋ ದೇವ್ರೇ, ಎಷ್ಟು ನವ ಕುಂತತಿ ನಡ. ಯೋ ದೇವ್ರೇ ನಾವಲೆಪ್ಪ ದೇವ್ರೇ. ಒಂದು ಬೆಳಿಗ್ಗೆ ಎದ್ದಾಗಿಂದ ಬರೀ ಮನೆ ಕೆಲಸನ ಆಗ್ಯಾವ ನೋಡು. ಹೊಸಲು ತೊಳಿ, ಕಸ ಹುಡುಗು, ಕಲ್ಲು ಒರೆಸು, ಅರ್ಬಿ ತೊಳಿ, ಭಾಂಡೆ ತೊಳಿ. ಯಪ್ಪ ದೇವ್ರೇ, ಇಷ್ಟು ಕೆಲಸ ಎಷ್ಟು ದಿನ ಆಗಿತ್ತು ನಾನು ಮಾಡಿ. ಮತ್ತು ಮಾಡಂಗಾತ. ಮೇಘ ಲಗು ಲಗುನ ತಾಟ ಹಚ್ಕೊಡವ, ಹೊಟ್ಟೆ ಸ್ವಾಗ್ಬಿಟ್ಟತಿ. ಹಾ ಮಾಡಾತೀನಿ. ಮಾಡಿ ಮಾಡಿ ಸುಸ್ತಾಗಿ ಹೋಗೈತೆ ನನಗೂ. ಎಷ್ಟಂತ ಕೆಲಸ ಮಾಡ್ಬೇಕು. ನಮ್ಮ ಪೂರ್ತಿಗೆ ನಮ್ಮನ್ನ ನೀರಾಕು ಬಿಡಂಗಿಲ್ಲ. ಎಲ್ಲರೂ ಜೋಡ ಹಾಕೊಂಡ್ಬಿಡ್ತಾರೆ ಇಲ್ಲೇ ಬಂದು. ಯವ್ವ ಯಾಕೆ ಬೇ ಏನಾತು? ಯಾಕ ಮಕ್ಕ ಇಳ್ದಂಗೆ ಕಾಣಕುಂತತ್ತಲ್ಲ? ಏನಿಲ್ಲಲ್ಲ, ಅದು ಬೆಳಿಗ್ಗೆ ಏನಕ್ಕೆತವಿ ವಯಸ್ಸಾಗೈತಲ್ಲ, ಕುಂತಲ್ಲೇ ಕುಂತು ಬಿಡ್ತಾರ, ಅದಕ್ಕೆ ಹಂಗಾಗಿರ್ಬೇಕು. ಒಂದು ಬೆಳಿಗ್ಗೆಯಿಂದ ನಾನು ಮನೆ ಕೆಲಸ ಮಾಡಿ 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 ಸುಸ್ತಾಗಿ ಹೋಗ್ಬಿಟ್ಟತ್ ನೋಡು. ಮತ್ತೀಗ ಅಡಿಗೆ ಮಾಡ್ಬೇಕು. ಅತ್ತೇರ ತಗೋರಿ ಊಟ ಮಾಡ್ರಿ. ಅಲ್ಲ ಅದೂ ಇಲ್ಲ ಇದೂ ಇಲ್ಲ. ಮೇಘ ಇದೇನವಾ ನಿನ್ನಿದು ಬೆಂಡಿಕಾಯಿ ಪಲ್ಯ ಕೊಟ್ಟಿಯಲ್ಲ? ಅಲ್ಲ ಇವತ್ತು ಬೆಳಿಗ್ಗೆ ನೀನ ತತ್ತಿ ಸಾರು ಮಾಡಿಲ್ಲ? ಅತ್ತಿಯರ ನಿನ್ನಿದಾದ್ರೆ ಏನೋ ತಿಂದ್ರೆ ಹೊಟ್ಟೆಗೆ ಹೋಗಂಗಿಲ್ಲನ್ರಿ ಅದು. ನಿನ್ನಿದು ಮನ್ನಿದು ಅಂತ ಅನ್ನಕ್ಕ ಹೆಸರು ಇಡಬಾರ್ದ್ರಿ ಅತ್ತಿಯರ. ಈಗ ಅದನ್ನೇನ್ ತಿಪ್ಪೆಗೆ ಚೆಲ್ಲಕತ್ತನ? ನಾನು ಅದನ್ನ ತಿಂತಾನಿ, ನಿಮ್ಗೂ ಅದನ್ನ ಕೊಟ್ಟನಿ. ತತ್ತಿ ಸಾರು ನಾವಿಬ್ರು ರಾತ್ರಿ ತಿಂದ್ರಾತ, ಈಗ ಅವಿನಾಶಕ್ಕೆ ಕೊಡ್ತಾನಿ. ಅಲ್ಲವಾ ನನಗ ಶುಗರ್ BP ಐತಿ, ಹಿಂಗೆಲ್ಲ ನಿನ್ನಿದು ಹಂಗೆಲ್ಲ ತಿನ್ನಂಗಿಲ್ಲ ನಾನು. ನೋಡ್ದೇನು ವೀರು, ನೋಡ್ದನ ಒಟ್ಟಾಗ ನಾನು ಒಟ್ಟು ಕೆಲಸ ಮಾಡಿ 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 ಇಲ್ಲೇ ಸತ್ತು ಹೋಗ್ಬಿಡ್ಬೇಕು. ಆ ಸುಚಿತ್ರ ಅಂತ ದೊಡ್ಡ ಮನೆಯಾಗ ಆರಾಮಾಗಿರ್ಬೇಕು. ಆಕಿ ನೋಡಿದ್ರೆ ಕೆಲಸಕ್ಕೆ ಅದಾಳ, ಕೈ ಕೆಳಗ. ನನಗೆ ಯಾರದಾರಪ್ಪ ಕೆಲಸ ಮಾಡ್ಕೊಡಾಕ? ನೋಡಿಲಿ ಏನೋ ಒಂದು ಒಟ್ಟು ಚಪಾತಿ ಮತ್ತ ಪಲ್ಯ ಹಾಕೊಟ್ಟನಿಲ್ಲ, ತಿಂದ್ರಾತು, ಅದಕ್ಕೂ ಹೆಸರು ಇಡ್ತಾರ. ಯವ್ವ ಏನ್ ಹಾಕೊಡ್ತಾರ ಅದನ್ನ ತಿನ್ಬೇಕು ಬೇ. ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ಬಾರ್ದು. ಇದೇನ್ ಮೊದ್ಲಿನ ಕಾಲನು? ಪಾಪ ಆಕಿನೂ ಒಬ್ಬಕ್ಕೆ ಎಷ್ಟಂತ ಕೆಲಸ ಮಾಡ್ಬೇಕು. ನೀ ಕುಂತಲ್ಲೇ ಕುಂತ ಬಿಡ್ತಿ, ಏನ್ ಮನಿ ಕೆಲಸ ಮಾಡಂಗಿಲ್ಲ ಬಿಡಂಗಿಲ್ಲ. ಏನ್ ಹಾಕಿರ್ತಾರ ಅದನ್ನ ತಿಂದು ಸುಮ್ನೆ ಎದ್ದೋಗಿ ವಾಕಿಂಗ್ ಮಾಡ್ಬೇಕು. ಅದು ಹಂಗಲ್ಲಲ್ಲ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಈಗ ತಿನ್ನಡಿ. ಆತ್ ತಗೋ. ವೀರು ನಿಂಗ ಮೊಟ್ಟಿ ಪಲ್ಯ ಮಾಡೀನಿ, ತಂದು ಕೊಡ್ಲಾ ತಿನ್ನಾಕ? ನಂಗಿನ ಒಂದು 2 ಚಪಾತಿ ಕೊಡವ, ಒಂದ ಕೊಟ್ಟಿ ನೋಡು. ನಂಗೆ 3 ಚಪಾತಿ ತಿನ್ಲಿಲ್ಲ ಅಂದ್ರೆ ಹೊಟ್ಟೆ ತುಂಬಂಗಿಲ್ಲ. 3 ಚಪಾತಿ ಎಲ್ಲ 4 ಚಪಾತಿ ತಿಂದ್ರು ನಿಮ್ ಹೊಟ್ಟೆ ತುಂಬಂಗಿಲ್ಲ. ಹಂಗಂತ ನಂಗೆ ಮಾಡ್ಕೋತ್ ಕುಂದ್ರಕ್ ಆಗಂಗಿಲ್ಲ. ಎಲ್ಲಾರ್ಗೂ ಒಂದೊಂದ ಚಪಾತಿ ಬರ್ತಾವ. ಮಾಡವ 4-5 ಚಪಾತಿ ಮಾಡೇ ನಾನು. ಒಬ್ರ 4 ಚಪಾತಿ ತಿಂದ್ರ ನನವೇನ್ ಕೈ ಅದಾವ ಏನ ಕಬ್ಬಣದ ರಾಡದವ? ನನ್ ಕೈಲಿ ಮಾಡಕ್ ಆಗಂಗಿಲ್ಲ, ಮಾಡಿ ಹಾಕಿ ತಿನ್ಬೇಕಷ್ಟೇ. ಹೊಣೆ ಬರ ನಾನೇ ಇಲ್ಲಿ ಬಂದಿದ್ದು ದೊಡ್ಡ ತಪ್ಪಾಗೈತಿ. ಅಲ್ಲೇ ಇದ್ದಿದ್ರ ಹೊಡೆ ತುಂಬ ಊಟ, ಕಣ್ಣು ತುಂಬ ನಿದ್ದಿ. ಅಯ್ಯೋ ದೇವ್ರಿ, ಅವಿನಾಶ ದಿನ ಬಂದ್ರ ಯಾವ ಊಟ ಮಾಡಿದಿಲ್ಲ, ಗುಳಿಗೆ ತಗೊಂಡಿಲ್ಲ ಅಂತ ಎಷ್ಟು ಕಾಜಿ ಮಾಡ್ತಿದ್ದ. ಆ ಸುಚಿತ್ರನು ಸುಳ್ಳ ಯಾಕೆ ಹೇಳ್ಬೇಕು? ಅತ್ತಿಯರು ಊಟ ಮಾಡ್ತಾರ ಅಂತನಾರ ಚಪಾತಿ ಪಲ್ಯ ಮತ್ತು ಒಟ್ಟು ಗಜ್ರಿ ಗೆಣಸು ತಂತಂದು ತಿನ್ನಕ್ ಕೊಡ್ತಿದ್ಲು. ನಾ ಅಲ್ಲೇ ಇರ್ಬೇಕಿತ್ತು. ಇಲ್ಲಿ ಬಂದ ದೊಡ್ಡ ತಪ್ಪು ಮಾಡಿದ ನಾನು. ಬೆಳಿಗ್ಗಿಂದ ನಡ ಮೂರೇನ್ ಕೆಲಸ ಮಾಡಿದ್ರು ನಾನ್ ಮಾಡೀನಿ, ನೀವೇನ್ ಮಾಡಿರಿ ಅಂದ್ಬಿಟ್ಲು. ಈ ನನ್ನ ಮಗ್ಗು ಮನೆಗೆ ಏನಾಕೈತಿ ಅಂತ ಗೊತ್ತಾಗಂಗಿಲ್ಲ. ಏನಾರ ಹೇಳಿದ್ರೆ ಜಗಳ. ಸುಮ್ಮನೆ ಇರ್ಬೇಕೀಗ, ಮತ್ತೇನ್ ಮಾಡ್ಬೇಕು? ಲೋ ವೀರೇಶ, ಒಂದು ಮೂ ತಗಂಬಾಲ. ಯಾಕವ ಮೂ? ಅದೇನ್ ತುಸಾರ ಕೊತ್ ಬರ್ತೇನ್ ಬೇ? 120 ರೂಪಾಯಿ ಅದು. ಯೋ ನಡ ನವಾ ಕುಂತೈತ್ಲಾ. ಯವ್ವ ಕುಂತಲೆ ಕುಂತ್ರ ನಡ ನೋವ್ತತಿ. ಒಟ್ಟು ಮನ್ಯಾಗ ಕೆಲಸ ಮಾಡು, ಒಟ್ಟು ಯಾಯಾಮ ಆದಂಗ ಆಕೈತಿ, ಆರಾಮ್ ಅನಸ್ತತಿ. ಇಲ್ಲ ಹೆತ್ತ ತಾಯಿಲ್ಲ ನಾನು. 120 ರೂಪಾಯಿಗೆಲ್ಲ ವಿಚಾರ ಮಾಡ್ತೀಯಲ್ಲ ನೀನ್. ಏನ್ತಿ ನೋಡಲಿ, ಒಂದ್ಸಲ ಅಂಗಡಿಗೆ ಹೋದ್ರ ತಿನ್ನಕ ಕುರ್ಕುರಿ ಚಾಕ್ಲೇಟು ಅದು ಇದು ಅಂತ ಬರಬ್ರಿ 500-600 ರೂಪಾಯಿ ಖರೀದಿ ಮಾಡ್ಕೊಂಡ್ ಬರ್ತಾಳ. ನಂಗ್ ನಡಕ್ ಹಚ್ಕೊಳಕ್ ಒಂದು 3 ತರಕ ವಿಚಾರ ಮಾಡ್ತೀಯಲ್ಲ. ಅಲ್ಲ ನಾನು ವಿಚಾರ ಮಾಡಕ್ ಕುಂತೀನಿ, ಇನ್ನ ಯಾಕೆ ಇವ್ರ ಬಾಯಾಗಿಂತ ಮಾತು ಬರ್ಲಿಲ್ಲ ಅಂತ. ಬಂದು 3 ದಿನ ಆತು, 2 ದಿನ ತೆಪ್ಪಗಿದ್ರಿ. ಈಗ 3ನೇ ದಿನಕ್ಕ ಬಾಲ ಬಿಚ್ಚಾಕ್ ಕೂತಿರನು? ಯಾಕಲೇ ನನ್ನ ಮಗನ್ ಮುಂದೆ ನಾ ಮಾತಾಡ್ಬಾರ್ದನು? ನಿನಗೆ ಎಷ್ಟು ಹಕ್ಕೈತಲ್ಲ, ನಿನಕ್ಕಿಂತ 100 ಪಟ್ಟು ಹಕ್ಕೈತ್ ನನಗ ನನ್ನ ಮಗನ್ ಮೇಲೆ. ನೋಡ್ ಮೇಘ, ನೀ ಹೇಳ್ದಂಗೆ ಹೇಳ್ಸ್ಕೊಂಡು ಸುಮ್ಮನೆ ಅದೀನಿ ಅಂತ ಜಾಸ್ತಿ ಹೇಳಕ್ ಬರ್ಬೇಡ. ನೋಡ್ರಿ, ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡಿರಾಕ ನಾನೇನ್ ಸುಚಿತ್ರ ಅಲ್ಲ. ನಾ ಹೇಳ್ತೀನಲ್ಲ, ನಿಮ್ ಪುರ್ತಕ್ ನೀವಿದ್ರಿ ಸರಿ, ಇಲ್ಲಂದ್ರೆ ನಾನ್ ಮನಿ ಬಿಟ್ಟು ಹೋಗ್ಬೇಕಾಕೈತಿ. ವೀರು ವಿಚಾರ ಮಾಡು. ಯವ್ವ ಸುಮ್ನಿರ್ಬೇ. ಆಕಿ ಏನಾರ ಮಾಡ್ಲಿ ಏನಾರ ತಿನ್ಲಿ, ನಿನಗೆ ಎದಕ್ಕದು? ಒಂದು ಮೂಲ ತಂದು ಕೊಡ್ತೀನಿ ತಗೋ. ಬ್ಯಾಡ್ ತಗರಪ್ಪ, ಅದನ್ನು ನಿನ್ನ ಹೆಂಡತಿಗ ಕೊಡ್ಸು. ವೀರು, ನೀನು ನಾನು ಚಂದದಿವಲ್ಲ ಈ ಮನ್ಯಾಗ, ಅದನ್ನ ನೋಡಿ ಸಹಿಸ್ಕೊಳಕ್ ಆಗ್ವಲ್ತ ಅವ್ರ ಕೈಲಿ, ಅದಕ್ಕೆ ಹಿಂಗ್ ಮಾತಾಡ್ತಾರ ಅವ್ರು. ಮೇಘ ಹಂಗೇನಿಲ್ಲ, ಒಳಗೋಗ್, ನಂಗೆ ತಾಟ ಹಚ್ಚೋಗ. ಅವ್ವ ಐ ಕಾವ್ಯ ಬಂದೇನವಾ? ನೀನೆ ಬಂದಿದ್ದೆ ನಾನು ಬೆಳಿಗ್ಗೆ, ನೀ ಇದ್ದಿದ್ದಿಲ್ಲ. ಸಾಯಂಕಾಲನೂ ಬಂದಿದ್ನೇವಾ, ನೀ ಟ್ಯೂಷನ್ಗೆ ಹೋಗಿದ್ದೆ ಅಂತ. ನೀನ ಬಂದಿದ್ದಕ್ಕೆ ಬಹಳ ಚಲೋ ಅಥವಾ ಮಗಳ. ಬಾ ಊಟ ಮಾಡ್ಬಾ. ಬಂದವ್ರಿಗೆಲ್ಲ ಊಟಕ್ಕೆ ಹಾಕಕ್ ಆಗಂಗಿಲ್ಲ. ನಾನೇನ್ ಜಾಸ್ತಿ ಮಾಡಿ ಇಟ್ಟಿರಂಗಿಲ್ಲ. ನಮ್ಗೆ ಏಟ್ ಬೇಕು ಆಟ ಮಾಡಿರ್ತೇನೆ ನಾನು. ಬೇಕಂದ್ರೆ ನೀವು ತಿನ್ನೋದು ಬಿಟ್ಟು ಹಾಕಿ ಕೊಡ್ರಿ. ಅತ್ತಿಗೆಮ್ಮ ಹಿಂಗೆಲ್ಲ ಅನ್ಬೇಡ್ರಿ, ನಾನೇನ್ ತಿನ್ನಕ್ ಬಂದಿಲ್ಲ. ಸುಚಿತ್ರ ಅತ್ತಿಗೆಮ್ಮ ಅಂತ ಓಡೋಡ್ ಹೋಗಿದ್ದಿ. ಮತ್ತೆ ಯಾಕಿಲ್ಲ ಬಂದಿದ್ದು? ವೀರೇಶ್ ಅಣ್ಣ ಮತ್ತೆ ಅವ್ವ ಇಲ್ಲೇದಾರಲ್ಲ, ನೋಡ್ಕೊಂಡು ಹೋಗುನು ಅಂತ ಬಂದಿದ್ದು. ಅಷ್ಟಕ್ಕೂ ಸುಚಿತ್ರಮ್ಮ ಅತ್ತಿಗೆಮ್ಮ ನಿಜವಾಗ್ಲು ನಂಗ ಏನಿಷ್ಟ ಅದ ಅಡ್ಗೆ ಮಾಡಿಸಿ ಊಟಕ್ಕೆ ಕೊಡ್ತಾರ. ಮನೆಗೆ ಏನಾರ ಹಣ್ಣು ತಂದಿದ್ರ ನಂಗೆ ಕೊಟ್ಟ ಆಮೇಲೆ ಅವ್ರು ತಿಂತಾರ ಗೊತ್ತನ. ಅವ್ರ ಮಗಳ ಹಂಗೆ ನೋಡ್ಕೊಂತಾರ ನನಗೆ. ನಾನೇನು ಇಲ್ಲಿ ತಿನ್ನಕ್ ಬಂದಿಲ್ಲ, ಅವನು ಹಣ್ಣನ್ನು ನೋಡಕ್ ಬಂದಿದ್ದು. ಅತ್ತಿಗೆಮ್ಮ ನೀವು ಏನೇನಾರ ಅನ್ನಕ್ ಹೋಗ್ಬೇಡ್ರಿ ನನಗೆ.
ನೀನೊಂದು ಕಮ್ಮಿ ಇದ್ದಿ ನೋಡ್ವಾ ಜಗಳ ಹಚ್ಚಿ ನೋಡಾಕ ನಮ್ಮ ಮನಿಗ ಅದು ಯಾರ ದೃಷ್ಟಿ ಬಿದ್ದೇತ ಏನ ಎಲ್ಲ ಗ್ರಹಗಳು ಒಕ್ಕರ ಸ್ಥಾನದಾಗ ತುಂಬ್ಕೊಂಬಿಟ್ಟಾವು. ಕಾವ್ಯ ಊಟ ಆಗೈತಿಲ್ಲ, ಆಟ ಆಡ್ಬೇಕಿಲ್ಲ ಹೊರಗೆ, ಆಮೇಲೆ ಅವು ಬರ್ತಾಳ ತಗೋ. ನೀನು ಹಂಗ ಮಾಡ್ತಿ. ನಿಮ್ಮ ಅತ್ತಿಗೆಮ್ಮ ಯಾರು? ಮೇಘ. ಆ ಸುಚಿತ್ರ ಅಲ್ಲ. ಆ ಸುಚಿತ್ರ ಕಡೆ ಹೋದಿ ಮತ್ತು ನಾವು ಹಿಂಗೆ ಮಾತಾಡ್ತೀವಿ. ನಮ್ಮ ಪ್ರೀತಿ ವಿಶ್ವಾಸ ನಿಂಗೆ ಬೇಕು ಅಂದ್ರೆ ಆ ಸುಚಿತ್ರ ಕಡೆ ಹೋಗ್ಬೇಡ, ಆಕಿ ಕೂಟ ಮಾತಾಡ್ಬೇಡ, ಆ ಅವಿನಾಶನ ಅಣ್ಣ ಅಂತ ಅನ್ಬೇಡ. ಅಣ್ಣ ಪಾಪ ಅವಿನಾಶಣ್ಣ ಎಷ್ಟು ಕಷ್ಟಪಟ್ಟು ನಿನಗ ಓದ್ಸ್ಯಾನ, ನಮ್ಗೆ ಅರಿಬೆಲ್ಲ ಕೊಡ್ಸ್ಯಾನ. ಅವನ ಕಷ್ಟಕ್ಕೆ ನಾವು ಪ್ರತಿಫಲ ಕೊಡ್ಲಿಲ್ಲ ಅಂದ್ರು ಅಷ್ಟ ಹೋತು. ಅವನು ಮಾಡಿರೋ ಕೆಲ್ಸಕ್ಕೆ, ಅವನು ಮಾಡಿರೋ ತ್ಯಾಗಕ್ಕೆ ನಾವು ಅವನ ಜೋಡಿ ಇರ್ಬೇಕಣ್ಣ. ಹಿಂಗೆಲ್ಲ ಜಗಳ ಮಾಡಬಾರ್ದು. ಓಹೋ ಸಾಲ್ಯಾಗ ಇಂಥವೆಲ್ಲ ಕಲ್ಸಾಕೊಂತಾರೆ ನಿನಗ ಮನೆ ಹಾಳು ಬುದ್ಧಿನ. ಏ ಹೋಗ ಅವ್ರ ಪರವಾಗಿ ಮಾತಾಡಂಗಿದ್ರೆ ನಮ್ಮ ಮನೆಗೆ ಬರಬೇಡ. ಹೊಕ್ಕಿನ್ ತಗೋರಿ, ಇನ್ನೊಮ್ಮೆ ಬರಂಗಿಲ್ಲ. ಯವ್ವ ನಾನು 7 ಗಂಟೆ ಮೇಲೆ ಮನ್ಯಾಗ ಇರ್ತಾನೆ, ನೀನು ಅಲ್ಲೇ ಬಾಬೆ ಮಾತಾಡ್ತೀನಿ. ವೀರೇಶ ನಿಮ್ ತಂಗಿಲ್ಲ ಹಾಕಿ ಹಂಗೆಲ್ಲ ಮಾತಾಡ್ಬಾರ್ಲಾ, ನೀವಿಬ್ರು ಒಂದಾಗಿರ್ಬೇಕಪ್ಪ. ಯವ್ವ ನೋಡಾಕಿ ನನ್ನ ಮುಂದೆ ನಾ ವೀರೇಶಂಗೆ ಎಷ್ಟು ಹೊಗಳ್ತಾಳ. ಈಕಿ ಹಂಗೆಲ್ಲ ಮಾಡಿದ್ರು ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕನ? ನೀ ಸುಮ್ಮನೆ ಇರ್ಬೇಯವ್ವ. ನಾ ದುಡ್ದಿದ್ರಾಗದಿ ನೀನು. ನಾ ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕಿ ಮನ್ಯಾಗ. ನಾನು ದುಡ್ಡು ತಂದು ಹಾಕಾವ ಏನು? ಸುಮ್ಕ ತಿಂದು ಮನೆ ಕೆಲಸ ಮಾಡು. ಆ ಮೇಘ ಹೇಳ್ದಂಗೆ ಕೇಳ್ಕೊಂಡು ನಮ್ಗೆಲ್ಲ ಬುದ್ಧಿ ಹೇಳಕ್ ಬರಬೇಡ. ಕಾವ್ಯ ಇವ್ರದೊಂದ್ರ ಆಡಿ ಮನ್ಯಾಗ ನೆಮ್ಮದಿಯಾಗಿ ಇರಂಗಿಲ್ಲ. ವೀರು ಒಳಗ್ ಬಾ, ಅಲ್ಲೇ ಕುಂತ ಊಟ ಮಾಡು. ಅಲ್ಲ ಇವ್ರ್ಯಾಕೆ ಹಿಂಗ್ ಮಾಡಕ್ ಕುಂತಾರ? ಅಲ್ಲ ಆ ಹುಡುಗಿ ಏನ್ ಮಾಡಿತ್ತು? ಏನ ಒಟ್ಟ ಅರಿವಲ್ತು ನೋಡು, ಏನೇನೋ ಅರಿವಲ್ತು. ಯಾರು ಕೆಟ್ಟವರು ಯಾರು ಒಳ್ಳೆಯವರು ಒಂದು ಗೊತ್ತಾಗ್ವಲ್ತು. ಪಾಪ ನನ್ನ ಮಗಳು ಎಷ್ಟು ಖುಷಿಯಿಂದ ಬಂದಿತ್ತು. ಆಕಿನ ಅಳಿಸಿ ಕಳಿಸ್ಬಿಟ್ಲಿ ಮೇಘ. ಈ ಮೇಘಾಗದು ಯಾವಾಗ ಬುದ್ಧಿ ಬರುತ್ತೋ ಏನೋ.